ನಮ್ಮ ಮನೆಗಳಲ್ಲಿ ಸಡನ್ನಾಗಿ ಗೆಸ್ಟ್ಗಳು ಬಂದರೆ ಅವ್ರಿಗೆ ಏನಪ್ಪ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅಂಥವ್ರಿಗೋಸ್ಕರನೇ ನಾನಿವತ್ತು ತೋರಿಸ್ತಾ ಇರೋದು ಈ ಸಿಂಪಲ್ ಆದ ರೆಸಿಪಿ. ಅವರಿಗೂ ಒಂದೇ ಥರ ಸ್ವೀಟ್ ತಿಂದು ಬೇಜಾರು ಬಂದಿರುತ್ತೆ. ಈ ಡೆಸರ್ಟ್ನ ಅವ್ರಿಗೆ ಮಾಡಿಕೊಟ್ಟು ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ. ಇದನ್ನು ತುಂಬ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಬೋದು. ಹಾಗಾದರೆ ಇನ್ನೇನಕ್ಕೆ ತಡ, ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗೆ ನೋಡ್ಕೊಂಡು ಬರೋಣ. ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ. ಇದರಲ್ಲಿ ನಾನು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಹಾಲನ್ನು ಹಾಕಿ ಒಂದು ಸಲ ಈ ರೀತಿ ಕೈ ಆಡಿಸ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಹಾಲನ್ನು 2 ಸ್ಪೂನ್ ಆಗೋಷ್ಟು ಕಸ್ಟರ್ಡನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಮಿಕ್ಸ್ ಮಾಡಿಟ್ಟಿರೋ ಕಸ್ಟರ್ಡನ್ನ ಈ ಹಾಲಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ಹಾಲನ್ನು ಬಿಸಿ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ಬೇಕು. ಇವಾಗ ಕಸ್ಟರ್ಡನ್ನ ಹಾಕ್ಕೊಂಡು ಈ ರೀತಿಯೇ ಕೈ ಆಡಿಸ್ಕೊಳ್ತಾ ಇರಬೇಕು, ಇಲ್ದಿದ್ರೆ ಗಂಟುಗಳಾಗೋಗುತ್ತೆ. ನೋಡಿ, ಕೈ ಬಿಡಬಾರ್ದು, ಇದೇ ರೀತಿ ಕೈ ಆಡಿಸ್ತಾನೆ ಇರಬೇಕು. ಇದಕ್ಕಿವಾಗ ನಾನು ಒಂದು 1/4 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಸಕ್ಕರೆನ ನೋಡಿಕೊಂಡು ಆ್ಯಡ್ ಮಾಡಿ. ಈ ಅರ್ಧ ಲೀಟರ್ ಹಾಲಿಗೆ 1/4 ಕಪ್ ಸಕ್ಕರೆ ಬೇಕಾಗತ್ತೆ. ನೋಡಿ, ನಿಮಗೆ ಸ್ವೀಟ್ ನೋಡಿಕೊಂಡು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇವಾಗ ಇದಾಗಿದೆ. ಇದರಲ್ಲಿ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಬಾದಾಮಿನ ಹಾಕ್ತಾಯಿದ್ದೇನೆ, ಜೊತೆಗೆ ಗೋಡಂಬಿನ ಹಾಕ್ತಾಯಿದ್ದೇನೆ, ಹಾಗೂ ಸ್ವಲ್ಪ ಪಿಸ್ತಾ ಕೂಡ ಹಾಕ್ತಾಯಿದ್ದೇನೆ. ನೋಡಿ, ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕ್ಕೊಳ್ಬೋದು, ಇದೇ ಹಾಕ್ಕೊಳ್ಬೇಕು ಅಂತ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಕೊನೆಗೆ ಇದರಲ್ಲಿ ನಾನು ವೆನಿಲಾ ಎಸೆನ್ಸ್ನ ಮಿಕ್ಸ್ ಮಾಡಿದ್ದೇನೆ. ಇದು ಇಲ್ಲ ಅನ್ನೋರು ಏಲಕ್ಕಿನ ಪೌಡ್ರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಸ್ಟವನ್ನು ಆಫ್ ಮಾಡಿದ್ದೇನೆ. ಒಂದು 4ರಿಂದ 5 ಸ್ಟ್ರಾಬೆರಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಇವಾಗ ಒಂದು ಮಿಕ್ಸರ್ ಜಾರನ್ನ ತಗೊಂಡು ಕಟ್ ಮಾಡಿಟ್ಟಿರೋ ಅಂಥ ಸ್ಟ್ರಾಬೆರಿ ಜೊತೆಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ, 2 ಸ್ಪೂನು ಸಕ್ಕರೆ ಎಲ್ಲವನ್ನು ಇವಾಗ ಹಾಕ್ತಾಯಿದ್ದೇನೆ. ಇದನ್ನು ಹಾಕಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಗ್ರೈಂಡ್ ಮಾಡ್ಕೊಂಡು ತಂದಿದ್ದೇನೆ. ಇವಾಗ ಸ್ಟ್ರಾಬೆರಿ ಪ್ಯೂರಿ ಕೂಡ ರೆಡಿ ಆಯಿತು. 4ರಿಂದ 5 ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೇನೆ. ಇದನ್ನು ಇವಾಗ ಈ ರೀತಿ ಎಲ್ಲ ಎಡ್ಜಸ್ಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿದ್ದೇನೆ. ಇವಾಗ ತುಪ್ಪ ಬಿಸಿಯಾಗಿದೆ. ಇದರಲ್ಲಿ ಇವಾಗ ಬ್ರೆಡ್ ಸ್ಲೈಸಸ್ನ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಒಂದು ಕಡೆ ಈ ರೀತಿ ಆಗಿದೆ. ಇದನ್ನು ಇವಾಗ ತಿರುಗಿಸಿ ಹಾಕಿದ್ದೇನೆ. 2 ಕಡೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾವು ಫ್ರೈ ಮಾಡಿಟ್ಟಿರೋ ಬ್ರೆಡ್ಡನ್ನು ತೊಗೊಂಡು ಇದಕ್ಕೆ ಒಂದು ಸೈಡು ಈ ರೀತಿ ನಾವು ಮಾಡಿಟ್ಟಿರೋ ಅಂಥ ಸ್ಟ್ರಾಬೆರಿ ಪ್ಯೂರಿನ ಹಚ್ಚಬೇಕು. ಜೊತೆಗೆ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ಇದು ಆಪ್ಷನಲ್ಲು, ಬೇಕಾದರೆ ಮಾಡಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ, ಅದ್ರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಈ ರೀತಿ ಇಡಬೇಕು. ನೋಡಿ, ಈ ರೀತಿ ನಾನೆಲ್ಲವನ್ನು ಈ ರೀತಿ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದು ಬಾಕ್ಸನ್ನು ತಗೊಂಡು ಇದರಲ್ಲಿ ನಾವು ಈಗ ಪ್ಯೂರಿನ ಹಚ್ಚಿಟ್ಟಿರೋ ಅಂಥ ಬ್ರೆಡ್ ಸ್ಲೈಸಸ್ನ ಈ ರೀತಿ ಹಾಕಬೇಕು. ನೋಡಿ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಬೋದು. ನಾನು ಈ ರೀತಿ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಇಟ್ಟು ಇದ್ರ ಮೇಲೆ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೇನೆ. ನಮಗಿದೇ ಅದೇ ಬೇಕು ಅಂತ ಇಲ್ಲ, ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ನಾವು ಹಾಕ್ಕೊಳ್ಬೋದು. ಜೊತೆಗೆ ನಾವು ಮಾಡಿಟ್ಟಿರೋ ಅಂಥ ಕಸ್ಟರ್ಡ್ ಹಾಲನ್ನು ಕೂಡ ಇದರಲ್ಲಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಅದ್ರ ಮೇಲಿಂದ ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಂಡಾಯಿತು. ಇವಾಗ ಇದ್ರ ಮೇಲೆ ಸ್ವಲ್ಪ ಪಿಸ್ತಾನ ಹಾಕ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಕಾಜು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಕಲರ್ಫುಲ್ಲಾದ ಮತ್ತು ಟೇಸ್ಟಿಯಾದ ಬ್ರೆಡ್ ಕಸ್ಟರ್ಡ್ ಪುಡಿಂಗ್ ಕೂಡ ಇವಾಗ ರೆಡಿಯಾಗಿದೆ. ಇದನ್ನೇನಾದರೂ ನಿಮ್ಮ ಗೆಸ್ಟ್ಗಳಿಗೆ ಮಾಡಿಕೊಟ್ರೆ ಅವ್ರು ತುಂಬಾ ಹ್ಯಾಪಿಯಾಗೇ ಹೋಗ್ತಾರೆ ನಿಮ್ಮ ಮನೆಯಿಂದ. ನೋಡಿ, ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಇದು ಗೆಸ್ಟ್ಗಳಿಗಂತಲೇ ಅಲ್ಲ, ನೀವು ಕೂಡ ಮಾಡಿ ತಿನ್ಬೋದು. ಇದು ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಮಿಸ್ ಮಾಡದೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದನ್ನು ನೀವು ಹೀಗೆ ಬೇಕಾದ್ರೂ ತಿನ್ಬೋದು, ಇಲ್ದಿರೆ ಇದರಲ್ಲಿ ಇನ್ನೂ ಟೇಸ್ಟನ್ನು ಆ್ಯಡ್ ಮಾಡಲಿಕ್ಕೆ ಇದನ್ನು ನೀವು ಸ್ವಲ್ಪ ಹೊತ್ತು ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿಟ್ಟು ತಿನ್ನಬೇಕು. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ, ನಾನಿವಾಗ ನಿಮಗೆ ತೋರಿಸ್ತೇನೆ. ಇದನ್ನು ಇವಾಗ 1 ಅವರ್ ಫ್ರಿಜ್ಜಲ್ಲಿಡೋಣ. ಇವಾಗ ನೋಡಿ, ಇಟ್ಟಾಗಿದೆ. ಇವಾಗ ಇದು ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ,
ಗಟ್ಟಿಯಾಗಿ ಚೆನ್ನಾಗಿ ಸೆಟ್ ಆಗಿದೆ. ಬನ್ನಿ ಇದನ್ನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ನೋಡ್ತಾ ಇದ್ರೇ ಇದನ್ನು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಈ ಡೆಸರ್ಟ್ ಏನಾದರೂ ಮಾಡ್ಕೊಂಡು ತಿಂದರೆ ನೀವು ರಸಮಲಾಯೇ ತಿನ್ನೋದು ಮರ್ತು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ಮಿಸ್ ಮಾಡದೆ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಟೇಸ್ಟಿಯಾದ ರೆಸಿಪಿಯೊಂದಿಗೆ ಬರೋ ತನಕ ನಿಮಗೆ ಧನ್ಯವಾದಗಳು.